ಗೈಸ್, ಸೊ ಇದು ಟೆಂಪಲ್ ಯಾವ ಟೆಂಪಲ್ ಅಂದ್ರೆ ಚಂದ್ರಶೇಖರ್ ದೇವಾಲಯ. ಸೊ ಇದು 16ನೇ ಸೆಂಚುರಿಯಲ್ಲಿ ಫೌಂಡ್ ಆಗಿದೆ ಅದು. ಮತ್ತು ಇದ್ರ ಮೇಲಿರೋ ಗೋಪುರ ಇದೆ ಅಲ್ವಾ, ಆ ಗೋಪುರ ಎಲ್ಲಿ ಸಿಕ್ಕಿದೆ ಅಂದರೆ ನಿಯರ್ ಕ್ಯೂನ್ ಬಾತ್ ಅಂತಿದೆ. ಅಂದ್ರೆ ಇಲ್ಲಿನ ರಾಣಿ ಏನಿರ್ತಾವಲ್ಲ ಅಲ್ಲಿ ಆಕೆಗೆ ಮೈ ತೊಳ್ಕೋ ಸ್ನಾನ ಮಾಡುವ ಒಂದು ಏನಂತಾರಂದರೆ, ಈಗ ಅಲ್ಲಿ ಮುಂದ್ಗಡೆ ಇರುತ್ತೆ ಅವ್ರು ಸ್ನಾನ ಮಾಡೋದು ಒಂದು ಕೋಟೆ ಅಪ್ಲೆ ಅಂದರೆ ಒಂದು ರೂಮ್ ಅಪ್ಲೆ ಕಟ್ಟಿರ್ತಾರೆ. ಸೊ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸಿಕ್ಕಿದೆ ಅಂತ ಈ ಬೋರ್ಡಲ್ಲಿ ಇದೆ. ಸೊ ನೀವು ಒಂದು ಸಾರಿ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ, ಓದ್ಕೊಳ್ಳಿ. ಈ ಥರ ಇದೆ. ಸೊ ಈಗ ನೆಕ್ಸ್ಟ್ ಅಲ್ಲಿ ಕ್ವೀನ್ ಬಾತಿಂಗ್ ಇರುತ್ತಲ್ವ, ಸೊ ಅಲ್ಲಿ ಹೋಗಿ ನೋಡೋಣ ಅಲ್ಲಿ ಏನೇನಿದೆ ಅಂತ. ಗೈಸ್, ಇನ್ಸೈಡ್ ಈ ಥರ ಇರುತ್ತೆ. ಸೊ ಈಗ ಒಳಗಡೆ ಏನು ನೋಡ್ಬೇಕಂದ್ರೆ ಒಳಗಡೆ ಏನು ಉಳಿದಿಲ್ಲ, ಕಂಪ್ಲೀಟ್ಲಿ ಎಲ್ಲ ನಿಲ್ಲ ಇದೆ. ಜಸ್ಟ್ ಮೇಂಟೆನೆನ್ಸ್ ಮಾಡ್ತಾರೆ. ಸೊ ಇಲ್ಲೆಲ್ಲ ಈ ಥರ ಆ್ಯಕ್ಚುಲಿ ಇನ್ನೂ ಸುಂದರವಾಗಿತ್ತು, ಬಟ್ ಅದನ್ನು ತುಂಬ ಆವಾಗ ಆಳ್ವಿಕೆಯಲ್ಲಿ ತುಂಬ ಕಡೆ ಹೊಡೆದಾಕಿದ್ದಾರೆ. ಮತ್ತು ಇದು ಇನ್ನೊಂದು ಏನಪ್ಪ ಅಂದರೆ ಎಲ್ಲ ಕಡೆಗೆ ಈ ಥರ ಬೋರ್ಡಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಕಡೆಗೆ ಈ ಥರ ಕ್ಲೋಸ್ ಆಗಿ ಬಾರ್ಡರ್ ಇದೆ ಅಂತ. ಗೈಸ್, ಸರಸ್ವತಿ ಟೆಂಪಲಿಂದ 2.5 ಕಿಲೋಮೀಟರ್ ಇಲ್ಲಿ ನಾವು ಆಕ್ಟೋಗೋನಲ್ ಬಾತ್ಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿದರೆ ಇದು ಆಕ್ಟೋಗೋನಲ್ ಬಾತ್ ಯಾಕಂತಾರೆ ಅಂದರೆ ಆಕ್ಟೋಗೋನಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ ಅಂತೆ. ಇಲ್ಲಿ ಸ್ಟೋನ್ ಏನಿದೆ ಅಲ್ವಾ, ನಡಬರ್ಕ ಸ್ಟೋನ್ ಇರುತ್ತೆ ಅಂತೆ, ಅಲ್ಲಿ ನೋಡ್ಬೋದು ನಿಮ್ಗೆ ಕಾಣಿಸ್ತಿದೆ. ಸೊ ಇವು ಏನು ಪಿಲ್ಲರ್ ಇದೆ ಅಲ್ವಾ, ಪಿಲ್ಲರ್ ಎಲ್ಲ 24 ಪಿಲ್ಲರ್ಗಳಿದ್ದಾವೆ. ಸೊ ಆವಾಗಿನ ಕಾಲದಲ್ಲಿ ಮತ್ತೆ ಬೇರೆ ಬೇರೆ ಇದರಿಂದ ಇದನ್ನು ಕವರ್ ಮಾಡ್ತಿದ್ರು. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಒಂದು ಕರೆಕ್ಟಾಗಿ ಒಂದು ಈ ಥರ ಒಂದು ವ್ಯವಸ್ಥೆ ಆ ಟೈಮಲ್ಲಿ ಇತ್ತು. ಸೊ ಆಕ್ಟೋಗೋನಲ್ ಬಾತ್ದ ವಿಶೇಷ ಏನಂತಂದರೆ ಇದು ಆಕ್ಟೋಗೋನಲ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ವಾ, ಇದು ನಡಬರ್ಕಲ್ಲಿ ಸ್ಟೋನ್ ಇದೆ ಅಲ್ವಾ, ಸೊ ಅದೇ ಒಂದು ಸ್ಪೆಷಲ್. ಸೊ ಹಾಗಾಗಿ ಇದು ಡೀಪ್ ಇದೆ. ಸೊ ಮತ್ತು ಇನ್ನೊಂದು ಏನಪ್ಪ ಅಂದರೆ 24 ಪಿಲ್ಲರ್ಸ್ ಇದೆ. ಇದು ನೋಡ್ಬೋದು 24 ಪಿಲ್ಲರ್ಸ್ ಇದೆ. ಸೊ ದಿಸ್ ಈಸ್ ದಿ ಮಾರಲ್ ಆಫ್ ದಿ ಸ್ಟೋರಿ ಆಫ್ ಆಕ್ಟೋಗೋನಲ್ ಬಾತ್. ಗೈಸ್, ಇಲ್ಲೊಂದು ಮೂರ್ತಿ ಇರ್ತಿತ್ತು. ಈ ಮೂರ್ತಿನ ಇಲ್ಲಿ ಲಾಕಲ್ಲಿ ಮಾಡಿ ಕೂಡಿಸ್ತಿದ್ರು ನೀವು ಕರೆಕ್ಟ್ ಕೂಡ ಸಲಕ್ಕೆ. ಸೊ ಇಲ್ಲಿ ಕರೆಕ್ಟಾಗಿ ಬೆಳಕು ಬೀಳಲಿ ಅಂತ ಈ ಥರ ಕಟ್ಸಿದ್ರು ಆ ಕಾಲದಲ್ಲಿ. ಸೊ ಮತ್ತು ಇಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಅದು ಇದ್ದದ್ದು ವಜ್ರ ತಗೊಂಡೋಗ್ಬಿಟ್ರೆ ಮೇ ಬಿ, ಐ ಥಿಂಕ್ ಸೊ ತಗೊಂಡೋಗಿರ್ಬೋದು. ಗೈಸ್, ಇದು ರಾಣಿಯ ಮೈ ತೊಕ್ಕುವ ಸ್ಥಳ ಇದು, ನೀವು ನೋಡ್ಬೋದು. ಇದೇನಾದಪ್ಪ ಅಂದ್ರೆ ಅಲ್ಲಿಂದ ಮೆಟ್ಲಿಂದ ಬರ್ತಿದ್ರು. ಸೊ ಇಲ್ಲೆಲ್ಲ ರಾಣಿ ಅವಾಗೆಲ್ಲ ನೀರು ಇರ್ತಿದ್ವು. ಸೊ ಅಲ್ಲಿಂದ ನೀರು ಬೀಳ್ತಾಯಿದ್ವು. ಮತ್ತು ಇಲ್ಲೆಲ್ಲ ಅವ್ರದ್ದೇ ಒಂದು ಸ್ನಾನ ಮಾಡೋದಿರ್ತಿತ್ತು. ಸೊ ಆ ರಾಣಿ ಇಲ್ಲಿ ಬಂದಾಗ ಯಾರೂ ನೋಡಲಾರ್ದಂಗೆ ಇದೆಲ್ಲ ಪ್ಯಾಕ್ ಮಾಡಿರ್ತಾರೆ. ಮತ್ತು ಇಲ್ಲಿ ರಾಣಿ ಈಜಾಡಕ್ಕೆ ಬರಬೇಕಾದ್ರೆ, ಸ್ನಾನ ಮಾಡೋಕ್ಕೆ ಬರಬೇಕಾದ್ರೆ ರಾಣಿಗೆ ಅವರ ನೀರಿನಲ್ಲಿ ಹೂವನ್ನು ಹಾಕಿರ್ತಿದ್ರು, ಶೃಂಗಾರ ಮಾಡಿರ್ತಿದ್ರು, ಸುಗಂಧವಾಗಿರುವ ಹೂವನ್ನು ಎಲ್ಲ ನೀರಲ್ಲಿ ಹಾಕಿರ್ತಿದ್ರು. ಸೊ ಇದು ಕಟ್ಟಡ ತುಂಬ ಸುಂದರವಾಗಿತ್ತು. ಆದರೆ ಈಗ ಏನಾಗಿದೆ ಅಂತಂದರೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಬಿದ್ದಿದೆ, ಸ್ವಲ್ಪ ಏನೇನೋ ದಾಳಿ ನಡೆದಲ್ಲಿ ಆ ಟೈಮಲ್ಲಿ ಆ ಥರ ಆಗಿದೆ. ಸೊ ಇನ್ನೊಂದು ಏನು ಗೊತ್ತಾ, ಸ್ಪೆಷಲಿ ಈಗ ರಾಣಿ ಒಳಗಡೆ ಮೈ ತೊಳ್ಕೊಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ ರಾಣಿಯ ನೋಡಲು ಇಲ್ಲಿ ಸೈನಿಕರು ಇರ್ತಿದ್ರು. ಸೊ ಇಲ್ಲಿಂದ ಎಲ್ಲಾದ್ರೂ ಕಿಟಕಿಯಲ್ಲಿ ಎಲ್ಲಾದ್ರೂ ಏರಿ ಈ ಥರ ನೋಡ್ಬೇಕಾದ್ರೆ ಇವರು ಇದನ್ನ ದಾಟಿ ಆಗ್ತಿತ್ತು. ಸೊ ಇದು 1.5 ಫೀಟ್ ಮೇ ಬಿ ಉದ್ದ ಇದೆ. ಸೊ ಇದರಲ್ಲಿ ಬಿಸಿ ನೀರು ಇಲ್ಲ, ಬಿಸಿ ಎಣ್ಣೆ ಕಾಯಿಸಿ ಇದರೊಳಗಡೆ ಬಿಡ್ತಾ ಇದ್ರು ಅಂತ. ಸೊ ಅವಾಗ ಯಾರಾದರೂ ಬಂದರೆ ಇದರಲ್ಲಿ ಎಗ್ರಕ್ಕೆ ಟ್ರೈ ಮಾಡಿದರೆ ಆಲ್ಮೋಸ್ಟ್ ಇದರಲ್ಲೇ ಬೀಳ್ತಿದ್ರು. ಸೊ ಹಂಗಾಗಿ ಆವಾಗಿನ ಈ ಟೆಕ್ನಿಕನ್ನು ಯೂಸ್ ಮಾಡಿದ್ದಾರೆ. ಸೊ ಇದರ ವಿಶೇಷ, ರಾಣಿ ಬಾತಿನ ವಿಶೇಷ ಇದಾಗಿರುತ್ತದೆ. ಇದು ದ ರಾಯಲ್ ಎನ್ಕ್ಲೋಸರ್ ಕೋಟೆ.
ಸೊ ಅದರ ಸ್ಟೋನ್ ಅಂದರೆ ಕೊಲ್ಲಿನ ಬಾಗಿಲು. ಈಗ ಅಲ್ಲಿ ಮೇಲ್ಗಡೆ ಹೋಗಿ ಅದೇನಿದೆ ಸಮಾಚಾರ ಎಲ್ಲ ತಿಳ್ಕೋಣ ಬನ್ನಿ. ಇದು ಮಹಾನ್ ವಾಮಿ ದೀಪ. ಇದರ ಮ್ಯಾಪ್ ನೋಡಿ. ಸೊ ಇಲ್ಲಿ ಎಲ್ಲಿಂದ ಅಂದ್ರೆ ಇಲ್ಲಿ ಬ್ಲ್ಯಾಕ್ ಸ್ಟೋನು ಮತ್ತು ಬ್ಯಾಚ್ ಮತ್ತು ಇಲ್ಲೆಲ್ಲ ಹಲವಾರು ತುಂಬ ದೊಡ್ಡದಿದೆ. ಸೊ ಇದು ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ತುಂಬ ದೊಡ್ಡದಾಗಿದೆ. ವರ್ಕಿಂಗ್ ಇನ್ ಪ್ರೋಸೆಸ್. ಸೊ ಇದೆಲ್ಲ ಏನಾಗಿದೆ ಅಂದರೆ ತುಂಬ ಇದು ಆಲ್ಮೋಸ್ಟ್ ಇಲ್ಲೇ ತುಂಬ ದಾಳಿ ಮಾಡಿದ್ದು. ಎಲ್ಲ ಕಡೆಗೆ ಆಲ್ಮೋಸ್ಟ್ 80% ಇಲ್ಲೇ ದಾಳಿ ಮಾಡಿದ್ದು. ಮೇಲ್ಗಡೆ ಹೋಗ್ಬೇಕಂದ್ರೆ ಬಿಡ್ತಾ ಇಲ್ಲ, ಬಟ್ ಅವಾಗ ಈಗ ಬಿಡ್ತಾ ಇಲ್ಲ. ಇದು ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ. ಯಾಕಂತಾರಂದ್ರೆ ಇವೆಲ್ಲ ಬಂಡೆ ಕರಿ ಕಲರಿಂದ ಇರೋ ಬ್ಲ್ಯಾಕ್ ಸ್ಟೋನ್ ಅಂದ್ರೆ ಕರಿ ಕಲರ್ ಆಗಿರೋ ಬಂಡೆಗೆ ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ ಅಂತ ಈ ಥರ ಒಂದು ರೀತಿಯಿಂದ ಮಾಡಿದ್ದಾರೆ. ಗೈಸ್ ಇಲ್ಲಿ ನಾರ್ಮಲ್ ಆಗಿ ನೀರು ತುಂಬಿಸಂಗಿಲ್ಲ ಎಲ್ಲಿ ಕೂಡ. ಇಲ್ಲಿ ಒಂದು ಪೈಪ್ ಲೈನ್ ಅಪ್ಲೈ ಇದೆ ಅಲ್ವಾ, ಇಲ್ಲಿ ಮ್ಯಾಲಿಂದ ಬರುವ ನೀರು. ಬಟ್ ಇದು ಬಿ ಅಲ್ಲಿಂದ ಬರುವ ನೀರು ಕೂಡ ಈ ಒಂದು ಮಳೆ ನೀರು ಕೂಡ ಇಲ್ಲೆಲ್ಲ ತುಂಬ್ತಿದ್ವು. ಸೊ ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ ಅಂತಾರೆ ಗೈಸ್. ಅಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ಒಂದು ಎಲಿಫೆಂಟ್ ಟ್ಯಾಂಕ್ ಅಂತ ಇರುತ್ತೆ. ಅದು ಯಾವುದಂದ್ರೆ ಇದೆ ಗೈಸ್. ಅಲ್ಲಿಂದ ಇಲ್ಲಿ ಆನೆಗಳು ಸಾಕ್ತಿದ್ರು ಗೈಸ್. ಇಲ್ಲಿ ಎಷ್ಟಂದರೆ 12 ಮೀಟರ್ ಲಾಂಗ್ ಇದೆ ಗೈಸ್ ಅದು. ಮತ್ತು 2000 ಲೀಟರ್ಸ್ ಆಫ್ ವಾಟರ್ ಇರ್ತದೆ ಗೈಸ್ ಇಲ್ಲಿ ಕುಡಿಯೋದಕ್ಕೆ. ಮತ್ತು ಅಲ್ಲಿ ಕೂಡ ಇದು ಮಾಡ್ತಿದ್ರು. ಸೊ ಇಲ್ಲಿ ನೋಡಿ ನೀವು, ಇಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ನೋಡಕ್ ಬಂದಿದ್ದೀವಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಣ್ತಾ ಇಲ್ಲ. 1 ನಿಮಿಷ. ಗೈಸ್ ಐ ಥಿಂಕ್ 6.7 ಮೀಟರ್ ಇರ್ಬೋದು ಇದು. ಸೊ ಇದು ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಂದು ಕೇಸಿ ಇದು ಯೋಗ ಆಸನದಲ್ಲಿ ಕೂಡೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಈ ಥರ ನರಸಿಂಹಸ್ವಾಮಿಯವರ ಒಂದು ಸ್ಟ್ಯಾಚುವನ್ನು ಮಾಡಿ ಇಲ್ಲಿ ಕೂಡಿಸಿದ್ದಾರೆ. ಸೊ ನೀವು ನೋಡಿದರೆ ಎಷ್ಟು ಉದ್ದಿದೆ. ಮತ್ತು ಈಗ ಹಂಪಿಯಲ್ಲಿ ಮೇನ್ ಪ್ಲೇಸ್ ಇರುವ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಭೇಟಿಯಾಗೋಣ ಗೈಸ್. ಹಂಪಿಯಲ್ಲಿ ಮೇನ್ ದೇವಸ್ಥಾನ. ನಾವು ಈ ಕಡೆಯಿಂದ ನಡ್ಕೊಂತ ಬಂದಿದ್ದೀವಿ. ಬಟ್ ಆ್ಯಕ್ಚುಲಿ ಈ ಕಡೆ ಬಂದು ಕಾರ್ ಪಾರ್ಕಿಂಗ್ ಮಾಡಿ ಬರಬೇಕಿತ್ತು. ಸೊ ಈ ಕಡೆ ಹಿಂದ್ಗಡೆಯಿಂದ ಅಲ್ಲಿ ದಾರಿ ಇತ್ತು. ಸೊ ಹಂಗೆ ಕಾರ್ ಅಲ್ಲೇ ಪಾರ್ಕ್ ಮಾಡಿ ನಾರಾಯಣ ಸ್ವಾಮಿ ಅವರು ಅಲ್ಲಿ ಪಾರ್ಕ್ ಮಾಡಿ ಈ ಕಡೆ ಬಂದೀವಿ ಗೈಸ್. ಸೊ ಮ್ಯಾಲಿಂದ ವ್ಯೂ ನೋಡಿ ಈ ಥರ. ಅದರಿಂದ ಇದು ಒಂದು ದೊಡ್ಡ ಗುಡಿ. ಇದೇ ಮೇನ್ ಎಂಟ್ರೆನ್ಸ್ ಆ್ಯಕ್ಚುಲಿ. ಬಟ್ ಇದು ಮೇನ್ ಎಂಟ್ರೆನ್ಸು. ಅದಾದಮೇಲೆ ಅಲ್ಲಿ ಗುಡಿ, ಅಲ್ಲಿ ಒಳಗಡೆ ಇದೆಲ್ಲ ಅಲ್ಲಿ ಎಲ್ಲ ಏರಿಯಾ ವಿಜಯನಗರ ಎಂಪೈರ್ ಒಳಗಡೆ ತೋರಿಸ್ತೀನಿ ಗೈಸ್. ಒಳಗಡೆ ಎಂಟ್ರಿ ಕೊಟ್ಟಾಯಿತು ನೋಡಿ. ದೀವರ ಗೈಸ್ ನೋಡು, ಒಳಗಡೆ ದರ್ಶನ ಮಾಡ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ನಿಮಗೂ ದರ್ಶನ ತೋರಿಸ್ತೀನಿ ಆಯ್ತಂದರೆ, ಇಲ್ಲಾಂದರೆ ಇಲ್ಲ ಗೈಸ್. ಒಳಗಡೆ ಬಂದೀವಿ. ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಬಿಸ್ನೆಸ್ ಮಾಡ್ಲತ್ತಾರ್ರಿ. ಏನಪ್ಪ ಅಂದ್ರೆ ಒಬ್ಬರಿಗೆ 25 ರೂಪಾಯಿ ಟಿಕೆಟ್ ರೀ. ಓಟ್ ಟೈಮೆಲ್ಲ ಅವಾಗೆಲ್ಲ ನಾವು ಮೊದಲು ಎಲ್ಲ ಬಂದಾಗ ಟಿಕೆಟ್ ಮಾಡಿರಲಿಲ್ಲ. ಸೊ ಈಗ ಟಿಕೆಟ್ ಮಾಡ್ಯಾರ ಗಾಯ್ಸ್. ಸೊ ಇಲ್ಲಿ ಟಿಕೆಟ್ ನೋಡ್ಬೋದು. ಸೊ ಮುಂದೆ ಇಲ್ಲೆಲ್ಲ ಚೆನ್ನಾಗಿದೆ ಗಾಯ್ಸ್. ಇನ್ನಾದ್ರೂ ಭೀ ಅದೇ ಥರ ಇದೆ. ಬಟ್
ಆನೆ ಕಾಣಿಸ್ತಾ ಇಲ್ಲ ಅಷ್ಟೇ ಗೈಸ್. ಈಗ ಕಾರಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿ ಪೊಲೀಸರು ಇದ್ರು, ಇದೇ ಎಕ್ಸಾಕ್ಟ್ ಪ್ಲೇಸ್. ಸೊ ಹಂಗಾಗಿ ಆ ಪೊಲೀಸರ ಕೈಗೆ ಸಿಗ್ಬಾರ್ದು ಅಂತ ಕೇಸಿ ಕಾರ್ ಅಲ್ಲಿ ಪಾರ್ಕಿಂಗ್ ಮಾಡಿವಿ. ಈಗ ಅವ್ರು ತರಕೊಂಡ್ರ ಈಗ ಜಸ್ಟ್ ಹಂಪಿ ನೋಡ್ಕೊಂಡ್ ಬಂದಿವಿ, ಮುಗೀತು. ಭಾಳ ಸುಸ್ತಾಯ್ತ್ರಿ. ಈಗ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಅಲ್ಲ ಚಿಕ್ಕಮಂಗ್ಳೂರಿಗೆ ಹೊಂಟಿವಿ. ನೋಡಮ್ಮ ಅಲ್ಲಿನ ಡೆಸ್ಟಿನೇಷನ್ ಯಾಕಡೆ ಇರ್ತದೆ ನನಗೆ ಗೊತ್ತಿಲ್ಲ. ಬಟ್ ಚಿಕ್ಕಮಂಗ್ಳೂರಿಗೆ ಹೋಗಲ್ಲ, ಬಟ್ ಸ್ಟೇ ಮಾಡ್ತೀವಿ ನೈಟ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿತದ. ಬಟ್ ಏನೋ ಮುಂದೆ ಸ್ವಲ್ಪ ಚಾಗಿ ಆಗಲಿ ಊಟ ಇರಲಿ ಆ ಟೈಮ್ದಾಗ ಏನೇನು ಇತ್ತಂದ್ರೆ ತೋರಿಸ್ತೀನಿ. ಸ್ಟೇ ಟೈಮ್ದಾಗಿದ್ರು ಅಷ್ಟೇ. ಸಾಯಂಕಾಲ ಆಗಿದೆ, ಟೀ ಕುಡಿಯೋಕೆ ಬಂದಿದ್ದೀವಿ. ಸೊ ಅಂತಿದ್ದಾರೆ ನಮ್ಮ ಕಾರು. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟಾದ. पाकिस्तान, अफगानिस्तान, किर्गिस्तान, कजाकिस्तान और रूसिया होते हुए बुल्गारिया के उस छोटे से गांव तक पहुंचा जा सकता है.